ನಾವು ಫಸ್ಟು ನಂಬಬೇಕು, ಅರ್ಹರು, ವಿ ಡಿಸರ್ವ್. ಪ್ರತಿದಿನ ಪ್ರಾರಂಭಿಸೋಕ್ಕೆ, ಚೆನ್ನಾಗಿ ಪ್ರಾರಂಭಿಸೋಕ್ಕೆ ನಾವು ಅರ್ಹರು. ಪ್ರಥಮವಾಗಿ ಪ್ರತಿ ಯೋಚನೆಯಲ್ಲೂ ಎಚ್ಚರವಾಗಿರೋದನ್ನು ನೋಡಬೇಕು. ಅದನ್ನು ಮೈಂಡ್ಫುಲ್ ಅಂತ ಹೇಳ್ತಾರೆ. ಎಚ್ಚರವಾಗಿರಬೇಕು. ಆಮೇಲೆ ಯೋಚನೆಗಳನ್ನು ಅಬ್ಸರ್ವ್ ಮಾಡಿ, ಗಮನಿಸಿ. ಯಾವ ಯೋಚನೆ ನಮ್ಮನ್ನು ಬೆಳೆಸ್ತಾ ಇದೆ, ಯಾವ ಯೋಚನೆ ನಮ್ಮನ್ನು ಬಂಧಿಸಿದೆ, ಇದನ್ನು ಗಮನಿಸಿ. ನಕಾರಾತ್ಮಕ ಯೋಚನೆ ಇದ್ದರೆ ಬದಲಾಯಿಸಿ ಸಕಾರಾತ್ಮಕಕ್ಕೆ. ದೃಢೀಕರಣ ನಮ್ಮಲ್ಲಿ ನಡೀತಾನೇ ಇರಬೇಕು. ನಾನು ತೃಪ್ತ, ನಾನು ಏನು ಬೇಕಾದರೂ ಬರಲಿ, ಜಯಿಸ್ತೀನಿ ಅನ್ನೋದು ಬರಬೇಕು. ಅದಕ್ಕೆ ತಕ್ಕನಾದಂಥ ವಿಷಯಗಳನ್ನು ನಮ್ಮ ಮನಸ್ಸಿಗೆ ಅದನ್ನು ನಾವು ಆಹಾರವಾಗಿ ಕೊಡ್ತಾ ಬರಬೇಕು. ಅಂಥ ವಿಚಾರಗಳನ್ನೇ ಓದಬೇಕು, ಅದೇ ನೋಡಬೇಕು, ಅದೇ ಕೇಳಬೇಕು. ನಮ್ಮನ್ನು ಅದು ಎಬ್ಬಿಸಬೇಕು, ಎಚ್ಚರಿಸಬೇಕು, ಬೆಳೆಸಬೇಕು. ಇದನ್ನು ಮಾಡಬೇಕು, ನಿತ್ಯ ಉತ್ತೇಜಿಸಬೇಕು. ಇದಕ್ಕೆ ಹೇಳ್ತಾರೆ, ನಾವು ಪ್ರಾಕ್ಟೀಸ್ ಮಾಡಬೇಕಾಗಿರೋದು ಕೃತಜ್ಞತೆ ಅಂತ. ಆ ಕೃತಜ್ಞತೆ ಪ್ರಾಕ್ಟೀಸ್ ಮಾಡಿದಾಗ ನಮ್ಮ ಮೆದುಳಲ್ಲಿ ಒಂದು ರಿವೈರಿಂಗ್ ಆಗುತ್ತೆ. ರಿವೈರಿಂಗ್ ಅಂದರೆ ಒಂದು ಸೈಕಲ್ ಅಭ್ಯಾಸ ಆಗಿರುತ್ತಲ್ಲ, ಅದನ್ನು ಬ್ರೇಕ್ ಮಾಡಿ ಹೊಸದು ನಮ್ಮನ್ನು ಬಹಳ ಎತ್ತರಕ್ಕೆ ಕರ್ಕೊಂಡು ಹೋಗೋದನ್ನು ಅದಕ್ಕೆ ಫೀಡ್ ಮಾಡಬೇಕು. ಆ ಕೃತಜ್ಞತೆಯಿಂದಲೇ ಅದು ಸಾಧ್ಯ. ನಾವು ಯಾವುದಾದ್ರೂ ಒಂದು ಗ್ರೇಟ್ಫುಲ್ ಆಗಿರೋದು, ಪ್ರತಿನಿತ್ಯ ನಾವು ಏನು ಮಾಡ್ತಾಯಿದ್ದೀವಿ ಅದು 3, ನಾನು ಇದಕ್ಕೆ ಗ್ರೇಟ್ಫುಲ್ ಆಗಿದ್ದೀನಿ, ಇವತ್ತು ನಾನು ಇದಕ್ಕೆ ಗ್ರೇಟ್ಫುಲ್ ಆಗಿದ್ದೀನಿ ಅಂತ ಬರೆದಿರಬೇಕು. ಒಳ್ಳೆಯ ಬದಲಾವಣೆ ಬರುವ ಹಾಗೆ ನಾವು ನಮ್ಮನ್ನು ಸೃಷ್ಟಿ ಮಾಡಿಕೊಳ್ಳಬಹುದು. ಮೆಡಿಟೇಷನ್ ಅದು ನಮ್ಮನ್ನು ಕನೆಕ್ಟ್ ಮಾಡುತ್ತೆ. ಮೆಡಿಟೇಷನ್ ಅಂದಾಗ ಗಲಾಟೆ ನಿಲ್ಲಿಸಿಬಿಟ್ಟು ನಾವು ಯೋಚಿಸೋವಾಗ ಆ ಯೋಚನೆಯನ್ನು ಶಾಂತಿ ಜೊತೆಗೆ ಮತ್ತು ಒಂದು ಉದ್ದೇಶಕ್ಕಾಗಿ ನಮ್ಮ ಯೋಚನೆಯನ್ನು ತಿರುಗಿಸುತ್ತೆ. ಹೀಗೆ ಒಂದು ಬೀಗದ ಕೈ ಅಂದರೆ ನಾವು ಏನನ್ನು ಗ್ರಹಿಸ್ತೀವಿ ಅನ್ನೋದಲ್ಲ, ಗ್ರಹಿಸುವಂಥ ಮನಸ್ಸನ್ನೇ ಗ್ರಹಿಸೋದೇ ನಿಜವಾದ ಒಂದು ಪರ್ಸೀವಿಂಗ್ ಯುವರ್ ಮೈಂಡ್ ಈಸ್ ಕೀ ಟು ಟ್ರಾನ್ಸ್ಫಾರ್ಮಿಂಗ್ ಯುವರ್ ಲೈಫ್ ಅಂತಾರೆ. ನಮ್ಮ ಜೀವನನ ಪರಿಪೂರ್ಣವಾಗಿ ಬದಲಾಯಿಸ್ಬಿಡುತ್ತೆ ಅಂಥ ಬೀಗದ ಕೈ ನಾವು ನಮ್ಮ ಮನಸ್ಸನ್ನೇ ಗ್ರಹಿಸೋದು.